ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರದ ಮೊದಲ ಮಹಿಳಾ ಡೊಳ್ಳು ತಂಡ ಸ್ನೇಹ ಸಾಗರದ ರಜತ ಮಹೋತ್ಸವ. ಟಾಕಪ್ಪ, ಸುನಂದಾ ಶ್ರೀಧರ್, ಜ್ಯೋತಿ, ಸುನಂದಾ, ಶಶಿಭೂಷಣ್ ಸೇರಿ 4 ಸನ್ಮಾನ. ಜಾನಪದ ಕುರಿತು ಟಾಕಪ್ಪ ಕಣ್ಣೂರು, ಮೈತ್ರಿ, ದಿನೇಶ್ ಕುಮಾರ್, ಡಾಕ್ಟರ್ ಸಣ್ಣ ಹನುಮಪ್ಪ ಮಾತು. ಸಾಗರದಲ್ಲಿ ರಾಜ್ಯ ಮಟ್ಟದ ವೀಲ್ ಚೇರ್ ಕ್ರಿಕೆಟ್ ಪಂದ್ಯಾವಳಿ. ಕ್ರಿಕೆಟ್ ಪ್ರೋತ್ಸಾಹಿಸಲು ಅಶೋಕ್ ಮರಗಿ ಮಾತು. ಅಣಲೇಕುಪ್ಪ ಟ್ಯಾಕ್ಸ್ ಆಫೀಸ್ ವೃತ್ತದಲ್ಲಿ ಫಾರ್ಚೂನ್ ಕಾರಿನಲ್ಲಿ ಗೋಕಳ್ಳತನ. ಗೋಕಳ್ಳರ ವಿರುದ್ಧ ಸೂಕ್ತ ಕ್ರಮಕ್ಕೆ ಹಿಂದೂ ಜಾಗರಣ ವೇದಿಕೆ ಒತ್ತಾಯ. ಈಗ ಸುದ್ದಿಯ ವಿವರ. ಆಧುನೀಕರಣ ಹೆಸರಿನಲ್ಲಿ ಜಾನಪದ ಕಲೆಯ ಮೂಲವನ್ನು ಕೆಡಿಸುವ ಕೆಲಸ ಮಾಡಬಾರದು. ಜಾನಪದ ಹಾಡು, ನೃತ್ಯ ಪರಿಕರಕ್ಕೆ ಅದರದ್ದೇ ಆದ ಶ್ರೇಷ್ಠತೆ ಇದ್ದು, ಹೊಸತಾಗಿ ಜಾನಪದ ಕ್ಷೇತ್ರ ಪ್ರವೇಶ ಮಾಡುವವರು ಅದರ ಬಗ್ಗೆ ಅರಿವು ಹೊಂದಿರಬೇಕು ಎಂದು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜಾನಪದ ಕಲಾವಿದ ಬಿ. ಟಾಕಪ್ಪ ಸಲಹೆ ನೀಡಿದರು. ಸಾಗರದ ಶೃಂಗೇರಿ ಶಂಕರಮಠದಲ್ಲಿ ಶನಿವಾರ ಸ್ನೇಹ ಸಾಗರ ಮಹಿಳಾ ಡೊಳ್ಳು ತಂಡದ ರಜತ ಮಹೋತ್ಸವ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಜಾನಪದ ಸಮಾವೇಶವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಜೋಶಿ ಫೌಂಡೇಶನ್ ಮುಖ್ಯಸ್ಥ ಅಬಸೆ ದಿನೇಶ್ ಕುಮಾರ್ ಜೋಶಿ, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಜಿ. ಸಣ್ಣ ಹನುಮಪ್ಪ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಸುನಂದಾ ಶ್ರೀಧರ್, ಜ್ಯೋತಿ ಸ್ವಾಮಿ, ಬಿ. ಟಾಕಪ್ಪ, ಸುನಂದಾ, ಶಶಿಭೂಷಣ್ ಅವರನ್ನು ಸನ್ಮಾನಿಸಲಾಯಿತು. ಸ್ನೇಹ ಸಾಗರ ಮಹಿಳಾ ಮಂಡಳಿ ಅಧ್ಯಕ್ಷೆ ಚೂಡಾಮಣಿ ರಾಮಚಂದ್ರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಡಾಕ್ಟರ್ ಸಣ್ಣ ಹನುಮಪ್ಪ ಉಪಸ್ಥಿತರಿದ್ದರು. ಆ ರಾಗನ ಆದಷ್ಟು ಚಿತ್ಕೊಳ್ಬೇಕು. ಪರಿಕರ ಮಾತ್ರ ಬೇರೆ ಪರಿಕರ ನೀವು ಉಪಯೋಗಿಸಲೇಬಾರದು. ಜಾನಪದಕ್ಕೆ ಸಂಬಂಧಪಟ್ಟ ಪರಿಕರನ ನಿಮಗೆ ಗೊತ್ತಿಲ್ಲದ್ರೆ ಕೇಳ್ಕೊಂಡು ಉಪಯೋಗಿಸಿದ್ರೆ ನಿಮಗೆ ಗೌರವ ಹೆಚ್ಚು. ನೀವು ಸೋಲೋಗಿರೋ ಬೇರೆ, ನೀವು ಆ ಜಾನಪದಕ್ಕೆ ದೊಡ್ಡ ಗೌರವ ಕೊಟ್ಟಂತೆ ಆಗುತ್ತೆ ಅಂತ ನನ್ನ ಭಾವನೆ. ದಯವಿಟ್ಟು ನೀವು ಅನ್ಯತಾ ಭಾವಿಸಬಾರ್ದು. ನಾವು ಇರೋದನ್ನು ಹೇಳದೇ ಇದ್ದರೆ ನಿಮಗೂ ಮತ್ತೂ ತಪ್ಪು ಮಾಡ್ತಾ ಹೋಗ್ತಾ ಇದ್ದೀರ. ಆಮೇಲೆ ಇಲ್ಲಿ ನಮ್ಮ ಮಹಿಳಾ ಮಣಿಯವರು ಈ ಡ್ರಮ್ ತಗೊಂಡು ಬಂದು ಡೊಳ್ಳು ಹೊಡೆದ್ರು. ಅದು ಮಾತ್ರ ಖಂಡಿತ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷ ಆದಾಗ ಬಿಜಾಪುರ, ರಾಯಚೂರು ಕಡೆಯಿಂದ ಬಂದವರು ಅವರಿಗೆ ಪ್ರದರ್ಶನಕ್ಕೆ ಅವಕಾಶ ಕೊಡೋದಕ್ಕೆ ವಾಪಸ್ ಕಳಿಸಿದ್ದು. ಯಾಕಂದರೆ ನಾವು ಜಾನಪದ ಅಂತ ಹೇಳಿ ಅದಕ್ಕೆ ಅಪಚಾರ ಮಾಡೋದು ಬೇಡ ಅಂತ ನನ್ನ ಭಾವನೆ ಇರಲಿ. ವಿಶೇಷವಾಗಿ ಇವತ್ತು ನಾನು ಬರಲೇಬಾರ್ದು ಅಂತಿದ್ದೆ. ಈ ವಿಚಾರವಾಗಿ ಈ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಮೊದಲು ಹೊಡೆದಿದ್ದೆ ಚೂಡಾಮಣಿಯವರು ತಂಡ. ಇದಕ್ಕೆ ನನಗೆ ಭಾಳ ಹೆಮ್ಮೆ ಇದೆ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಜಗಳ ಮಾಡಿದ್ದೀನಿ. 100 ಜನ ಇದ್ದಾಗ ಜಗಳ ಮಾಡಿದ್ದಾರೆ. ಒಬ್ಬ ಬ್ರಾಹ್ಮಣ ಹುಡುಗಿ ನೀವು ಡೊಳ್ಳು ಹೊಡಿತಾಳೆ ಅಂತ ನೀವು ಹೇಳೋದಾದ್ರೆ ಅದು ಎಷ್ಟು ಮಟ್ಟಿಗೆ ಸಾರ್ಥಕ ಅಂದರು ಇದ್ದು ಸಭಿಕರು. ಇಲ್ಲ, ನಾನು ಪ್ರೂವ್ ಮಾಡ್ತೀನಿ, ಅದನ್ನು ಸಾಧ್ಯತೆ ಇದೆ. ಅವರೇ ಸೊಂಟಕ್ಕೆ ಡೊಳ್ಳು ಕಟ್ಟಿ ಹೊಡೆದವರು ಇವತ್ತಿನವರೆಗೂ ಇದೆ, ಇವತ್ತಿನವರೆಗೂ ಕುಡಿತಾರೆ, ಇವತ್ತಿನವರೆಗೂ ಪ್ರದರ್ಶನ ಕೊಡ್ತಾರೆ ಅಂತ ಹೇಳಿ ಪ್ರತಿಪಾದಿಸೋದು ನನಗೆ ಆ ಹೆಮ್ಮೆ ಇದೆ. ಇವತ್ತು ಎಲ್ಲಿ ಬೇಕಾದ್ರೆ ಹೇಳ್ತೀನಿ. ಅದು ಅಲ್ಲಿವರೆಗೂ ನಮಗೆ ಡೊಳ್ಳಿನ ಪ್ರಭುತ್ವ ಹೇಗಿತ್ತು ಅಂದರೆ, ಒಂದು ಡೊಳ್ಳನ್ನು ಒಬ್ಬ ಹೆಣ್ಣು ಮಗಳು ಮುಟ್ಟಿದ್ರೆ ನಾವು ಸಗಣ್ಣೀರು ಹಾಕಿ ಊದುಬತ್ತಿ ಹಚ್ಚೇ ಡೊಳ್ಳು ಕಟ್ತಿದ್ದೇವೆ. ಅವ್ರು ಮುಟ್ಟಬಾರ್ದು, ಅಪಚಾರ ಇದು ಪದ್ಧತಿ ಇತ್ತು. ಯಾಕಂದರೆ ಇದು ಡೊಳ್ಳು ಪ್ಯೂರ್ಲಿ ಧಾರ್ಮಿಕ ಕಲೆ ಇದು. ಇದಕ್ಕೆ ಮುಟ್ಟು ಚೆಟ್ಟು ಅದು ಇದು ಆಗೋದಿಲ್ಲ, ಆ ಥರ ಇತ್ತು. ಆಮೇಲೆ ಕೆಲವು ದೇವಸ್ಥಾನಕ್ಕೆ ಮಾತ್ರ ಡೊಳ್ಳು ಹೊಡೆದು ಬಿಟ್ಟಿಟ್ಬಿಟ್ರೆ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೊಡಿಬೇಕಾಗಿತ್ತು. ಇಷ್ಟೆಲ್ಲ ಪರಿಸ್ಥಿತಿ. ಇಲ್ಲಿ ಉದಾಹರಣೆಗೆ ನಾವೆಲ್ಲ ಸಾಗರದಲ್ಲಿ ಇಲ್ಲಿ ಆದಿತ್ಯ ಮಳೆ ಹಬ್ಬ ಎಲ್ಲ ಊರಿನಾಗ ಮಾಡ್ತಾರೆ. ಅದ್ರಾಗ ಸೂರ್ಯಗದ್ದೆ ಭಾಳ ವಿಶೇಷವಾಗಿ ಅವತ್ತು ಕುಣಿದು ಕುಪ್ಪಳಿಸಿ ಹಾಡಿ ಅವಳಿದ್ರೆ ಬಿಟ್ಟರೆ ಮತ್ತೆ ಮುಂದಿನ ಯಾವಾಗಲೂ ಖುಷಿ ಆಗ್ತದೆ. ಯಾಕಂದರೆ ಅವರು ಹೊರಗಡೆ ದೇಶದಲ್ಲಿ ಹೋಗಿ 36 ದೇಶಗಳನ್ನು ನೋಡಿದ್ದಾರೆ. ಅದರಲ್ಲಿ 25 ದೇಶದಲ್ಲಿ ಡೊಳ್ಳು ಪ್ರದರ್ಶನವನ್ನು ನೀಡಿದ್ದಾರೆ. ಇಂಥ ಒಂದು ಸಾಧಕಿ ನಮ್ಮೂರಲ್ಲಿದ್ದಾರೆ. ಅವರಿಗೆ ಜನಪದ ಅಕಾಡೆಮಿ ಪ್ರಶಸ್ತಿ ಬಂದಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ ಬಂದಿದೆ, ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ. ಹೀಗೆ 10 ಹಲವಾರು ಆರ್ಯಭಟ ಪ್ರಶಸ್ತಿ ಬಂದಿದೆ. 10 ಹಲವಾರು ಪ್ರಶಸ್ತಿಗಳನ್ನು ತಗೊಂಡು ಸಾಧನೆ ಮಾಡಿದಂತಹ ಇಂತಹ ನಮ್ಮೂರಿನ ಹಿರಿಯ, ಅಂದರೆ ಎಲ್ರಿಗೂ ಕೂಡ ನಮ್ಮಂಥವರಿಗೆ ಇವತ್ತು ಕೂಡ ಅವರು ಒಂದು ಚೈತನ್ಯದ ವ್ಯಕ್ತಿಯಾಗಿ ಎಲ್ಲೇ ಸಿಗಲಿ ಯಾವತ್ತೇ ಸಿಗಲಿ ನೀವು ಮಾಡುವಂತಹ ಕೆಲಸ ಚೆನ್ನಾಗಿ ಮಾಡ್ತೀರಾ, ಮಾಡಬೇಕಮ್ಮ ಅಂತೇಳಿ ಬೆನ್ನು ತಟ್ಟುವ ಒಬ್ಬರು ಏಕೈಕ ವ್ಯಕ್ತಿ ಅಂದರೆ ಅದು ಚೂಡಾಮಣಿಯಮ್ಮ. ನಿಜವಾಗ್ಲೂ ಅವರ ಒಂದು ಉತ್ಸಾಹಕ್ಕೆ ನಾವೆಲ್ಲರೂ ಕೂಡ ಗೌರವವನ್ನು ಕೊಡಬೇಕು. ಅವ್ರ ರೀತಿಯಾಗಿ ನಾವು ಕೂಡ ಮುಂದೆಲ್ಲರೂ ಕೂಡ ಸಾಧನೆಯನ್ನು ಮಾಡಬೇಕು. ಹೆಣ್ಮಕ್ಳೇ ಏನು ಹೇಳಿ
ಕರೆಕ್ಟ್, ಹೆಣ್ಮಕ್ಳೇ ಸ್ಟ್ರಾಂಗು ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ. ಮೊನ್ನೆ ಕೂಡ ನಮ್ಮ ಭಾರತೀಯ ವಿಶ್ವ ಚಾಂಪಿಯನ್ ಮಹಿಳೆಯರು ಯಾವ ರೀತಿ ಸಾಧನೆ ಮಾಡಿದ್ರು ಅಂದರೆ 1:30 ತನಕ ನಾವು TV ನೋಡಿದ್ವಿ. ಯಾಕೆ ಅಂದರೆ ನಮ್ಮ ಹೆಣ್ಣು ಮಕ್ಕಳು ಅಲ್ಲಿ ಸಾಧನೆ ಮಾಡಿದ್ರು, ಮಹಿಳಾ ಕ್ರಿಕೆಟ್ ತಂಡವನ್ನ ಭಾರತದನ್ನ ಪ್ರತಿನಿಧಿಸಿದ್ರು ಅಂತ ಅಂತಾರೆ. ಹೆಣ್ಣು ಮಕ್ಕಳು ಯಾವ ಕ್ಷೇತ್ರದಲ್ಲಿ ಮುಂದಿಲ್ಲ. ಇವತ್ತು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜ್ಯವನ್ನ ಆಡ್ತಾ ಇರ್ತಕ್ಕಂಥ, ರಾಷ್ಟ್ರವನ್ನ ಆಡ್ತಕ್ಕಂಥ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೂ ಕೂಡ ಮಹಿಳೆಯರಿದ್ದಾರೆ. ಹಾಗಾಗಿ ಮಹಿಳೆಯರ ಸಾಧನೆಯನ್ನ ಪರಿಗಣಿಸಿ ಇವತ್ತು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಅನೇಕ ಪ್ರಶಸ್ತಿಗಳನ್ನ ನೀಡಿ ಈ ರೀತಿಯಾಗಿ ಗೌರವ ಕೊಡ್ತಕ್ಕಂಥದ್ದು. ನಾವೆದ್ದು ಕೈಯ ಮುಗಿದೆವು ಅಂದ್ರೆ ಪ್ರಾತಃ ಕಾಲದಲ್ಲಿ ನಾವು ಎಷ್ಟೊತ್ತಿಗೆ ಹೇಳಬೇಕು ಅಂತಕ್ಕಂಥದ್ದನ್ನ ಜಾನಪದ ಸಾಹಿತ್ಯದ ಮುಖಾಂತರ ನಮ್ಗೆ ಹೇಳ್ತಿದ್ರು. ಕೋಳಿ ಕೂಗುವ ಮುಂಚೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಸೂರ್ಯ ಎಂದು ಬರ್ತಿರ್ತಾನೆ. ಆ ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿದರೆ ನಾವು ನಮ್ಮ ದಿನನಿತ್ಯದ ಕೆಲಸಗಳನ್ನ ಸಸೂತ್ರವಾಗಿ ನಡೀತದೆ ಅನ್ನುವಂತಹ ಮಾರ್ಗದರ್ಶನವನ್ನ ಹಿಂದಿನವರು ಆ ಜನಪದ ತಮ್ಮ ಅನುಭವವನ್ನ ತಮಗೆ ತಿಳಿದಿರ್ತಕ್ಕಂಥ ಸಾಹಿತ್ಯಿಕ ರೂಪದಲ್ಲಿ, ಅದಕ್ಕೆ ವ್ಯಾಕರಣಬದ್ಧವಾಗಿರಬೇಕು ಅಂತಕ್ಕಂಥದ್ದೇನಲ್ಲ, ಜನರಿಂದ ಜನರಿಗೆ ಹರಿದು ಬಂದಿರತಕ್ಕಂತಹ ಆ ಸಾಹಿತ್ಯ ಏನಿದೆ ಅದರಲ್ಲಿಯೂ ಸಹ ಅದು ಜನರಿಗೆ ಸ್ವಾಭಾವಿಕವಾಗಿ ಅರ್ಥವಾಗ್ತಕ್ಕಂಥ ಸಾಹಿತ್ಯ. ಕಠಿಣವಾಗಿರ್ತಕ್ಕಂಥ ಸಾಹಿತ್ಯವನ್ನು ಹೇಳಿದ್ರೆ ಅದನ್ನು ಓದಲಿಕ್ಕೆ ಅರ್ಥ ಮಾಡ್ಕೊಳ್ಳಿಕ್ಕೆ ಇನ್ನೊಂದು ಡಿಕ್ಷನರಿ ಇಟ್ಕೊಳ್ಬೇಕಾಗ್ತದೆ. ಆದರೆ ಜಾನಪದ ಹಾಗಲ್ಲ, ನಮ್ಮ ಆಡು ಭಾಷೆಯಲ್ಲಿ ಇರ್ತಕ್ಕಂಥದ್ದು, ಅದರಿಂದ ಸಮಾಜವನ್ನು ತೀಡತಕ್ಕಂತಹ ಸನ್ಮಾರ್ಗದಲ್ಲಿ ನಡೆಸ್ತಕ್ಕಂಥ ಕಾರ್ಯಕ್ರಮಗಳನ್ನ ಹಿಂದಿನವರು ನಮಗೆ ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ. ನಾವು ಈ ಮಾರ್ಗಗಳಲ್ಲಿ ನಮಗೆ ಯಾವುದು ರುಚಿ ಅಂತ ಅನ್ನಿಸ್ತದೋ, ನಾವು ಯಾವುದರಲ್ಲಿ ಸಫಲತೆಯನ್ನು ಕಾಣ್ತೇವೋ ಆ ಮಾರ್ಗವನ್ನು ಹಿಡ್ಕೊಂಡು ಹೋದ್ರೆ ಅದನ್ನ ಕಾಯ ವಾಚ ಮನಸ್ಸ ನಾವು ನಮ್ಮ ಜೀವನದಲ್ಲಿ ಅನುಷ್ಠಾನವನ್ನು ಪಟ್ಟದ್ದೇ ಆದಲ್ಲಿ. ಕರ್ನಾಟಕದಲ್ಲಿ ಇಂಥ 100 ಜನಪದ ಕಲೆಗಳಿವೆ. ಈ ಜನಪದ ಕಲೆಗಳಲ್ಲಿ 2 ವಿಧಗಳಿವೆ. ಒಂದು ಲೌಕಿಕ ವೃತ್ತಿಗಾಯಕ ಪರಂಪರೆಯು, ಇನ್ನೊಂದು ಧಾರ್ಮಿಕ ವೃತ್ತಿಗಾಯಕ ಪರಂಪರೆಯು. ಡೊಳ್ಳು ಕಲೆ ಧಾರ್ಮಿಕ ವೃತ್ತಿಗಾಯಕ ಪರಂಪರೆಗೆ ಸೇರಿದ್ದು. ಹಾಗೆಯೇ ಕರ್ನಾಟಕದಲ್ಲಿ ಬಹಳ ದೊಡ್ಡ ದೊಡ್ಡ ಸಮಾಜ ಸಮುದಾಯಗಳಿವೆ. ಆ ದೊಡ್ಡ ಸಮಾಜ ಸಮುದಾಯಗಳು ಬೇಸಿಕಲಿ ಇಲ್ಲಿಟ್ರೇಟ್ ಪೀಪಲ್ಸ್, ಅನಕ್ಷರಸ್ಥರು. ಅನಕ್ಷರಸ್ಥರ ಸಮುದಾಯಗಳಿಗೆ ಲಿಖಿತ ಇತಿಹಾಸ ಇರಲ್ಲ. ಅವರು ತಮ್ಮ ಇತಿಹಾಸವನ್ನ ಈ ಬಗೆಯ ಕಲೆಗಳಲ್ಲಿ, ಸಾಹಿತ್ಯದಲ್ಲಿ, ಜನಪದ ಸಾಹಿತ್ಯದಲ್ಲಿ, ಸಂಸ್ಕೃತಿಗಳಲ್ಲಿ ಮುನ್ನಡೆಸಿಕೊಂಡು ಹೋಗುವ, ಅದನ್ನು ತಲೆಮಾರಿನಿಂದ ತಲೆಮಾರಿಗೆ ಒತ್ತೊಯ್ಯುವ ಕೆಲಸವನ್ನು ಮಾಡ್ತಾ ಇರ್ತಾರೆ. ಕರ್ನಾಟಕದ ಜಾತಿ ಸಮಾಜಗಳಲ್ಲಿ 3ನೇ ಅತಿ ದೊಡ್ಡ ಸಮಾಜವಾಗಿರುವ ಕುರುಬ ಸಮಾಜಕ್ಕೆ ಸೇರಿದ ಈ ಡೊಳ್ಳು ಕಲೆ, ಅದಕ್ಕೊಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಇದೆ. ಡೊಳ್ಳಾಸುರ ಅನ್ನುವ ಒಬ್ಬ ರಾಕ್ಷಸನನ್ನ ಶಿವ ಅವನನ್ನು ಕೊಂದು ಹಾಕಿ, ಅವನ ಉಪಟಳವನ್ನು ತಾಳದೆ ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ ಡೊಳ್ಳಾಸುರನನ್ನು ಕೊಂದು ಅವನ ಚರ್ಮವನ್ನ ಈ ವಾದ್ಯಕ್ಕೆ ಮಾಡಿಕೊಂಡು, ಅವನ ಮೂಳೆಗಳನ್ನು ಮರದ ಹಲಗೆಗಳನ್ನು ಮಾಡಿ ಏನು ಮಾಡ್ತಾರೆ ಅದನ್ನು ಮಾಡ್ಕೊಂಡು, ಅವನ ಕೈಯನ್ನು ಕೋಲು ಮಾಡ್ಕೊಂಡು, ಸೊಂಟಕ್ಕೆ ಅವನ ನರಗಳನ್ನು, ಅವನ ಕರುಳನ್ನು ಹಗ್ಗವನ್ನಾಗಿ ಮಾಡ್ಕೊಂಡು ಕಟ್ಕೊಂಡು ಡೊಳ್ಳನ್ನು ಬಾರಿಸುವುದರ ಮೂಲಕ ಈ ದುಷ್ಟ ಶಕ್ತಿಯನ್ನು ತುಳಿದು ಈ ಶಿಷ್ಟ ಶಕ್ತಿ ಅಂತ ಅನ್ನೋದು ಈ ಸಮಾಜದಲ್ಲಿ ಇರಬೇಕು ಅಂತ ಅನ್ನುವ ಒಂದು ಧಾರ್ಮಿಕವಾಗಿರುವ, ಪೌರಾಣಿಕವಾಗಿರುವಂಥ ಕಥನ ಡೊಳ್ಳು ಕಲೆಯಲ್ಲಿದೆ. ತಾಕತ್ನವರು ಅದನ್ನು ತುಂಬ ಚೆನ್ನಾಗಿ ಹೇಳಿದರು. ಏನು ಅಂತಂದರೆ, ಡೊಳ್ಳನ್ನು ಹೆಣ್ಮಕ್ಳು ಹತ್ರ ಕೂಡ ಬರಬಾರದು ಅಂತ ಇತ್ತು ಕುರುಬ ಸಮಾಜದ ಸಮುದಾಯಗಳು. ಅವ್ರು ಮುಟ್ಟಬಾರ್ದು ಅದನ್ನು ಅಂತ. ಅದು ಮಡಿಯ ಮೈಲಿಗೆಗಳ ಒಂದು ನಂಬಿಕೆಯಿಂದ ಡೊಳ್ಳನ್ನು ಹೆಣ್ಮಕ್ಳು ಕಟ್ಟೋದು ಅಥವಾ ಮುಟ್ಟೋದು ಅಪರಾಧ ಆದಂಗಾಗಿತ್ತು. ಅದು ಅದಕ್ಕೆ ಮತ್ತೇನೇನೋ ಗೋಮಂತ್ರ ಎಲ್ಲ ಹಾಕಿ ಅದನ್ನು ಶುಚಿಗೊಳಿಸಿ ಸರಿ ಮಾಡ್ಕೊತಾ ಇದ್ರು. ಇಂಥದ್ದೊಂದು ನಂಬಿಕೆಯ ಹಿನ್ನೆಲೆ ಹಾಲುಮತ ಸಮಾಜದಲ್ಲಿದೆ. ಹಾಗೆಯೇ ತಾಕತ್ನವ್ರು ಇನ್ನೊಂದು ಮಾತನ್ನು ಹೇಳಿದರು, ಜನಪದದ ಕಲೆಯಲ್ಲಿ ಮೂಲ ಸ್ವರೂಪವನ್ನು ಉಳಿಸ್ಕೋಬೇಕು ಅಂತ. ಅಲ್ಲಿ ಬಳಸ್ತಾ ಇದ್ದ ತಾಳ ಅಥವಾ ಯಾವುದೋ ನಮ್ಮ ಆಡುವ ಸಂದರ್ಭದಲ್ಲಿ ಬಳಸುವಂಥ ಸಾಧನಗಳೇನಿವೆ ಅವು ಮೂಲದಲ್ಲೇ ಇರಬೇಕು ಅಂತ. ಆದರೆ ವಾಸ್ತವವಾಗಿ ಆಧುನಿಕ ಕಾಲಕ್ಕೆ ಜಾನಪದದ ಸ್ವರೂಪ ಬದಲಾಗ್ತಾ ಬಂದಿದೆ. ವರ್ತಮಾನದಲ್ಲಿ ಬಳಸುತ್ತಿರುವ ಕಾಲಕ್ಕೆ ಈ ಕಲೆ ಕೂಡ ಏನಾಗ್ತದೆ ಅಂದರೆ ಬದಲಾವಣೆಯನ್ನು ಪಡೀತದೆ. ಹೆಣ್ಣುಮಕ್ಕಳು ಡೊಳ್ಳಿನ ಹತ್ರ ಹೋಗದೇ ಇದ್ದ ಕಾಲಕ್ಕೂ ಡೊಳ್ಳು ಸಾಗರದ ನೆಹರು ಮೈದಾನದಲ್ಲಿ ಶನಿವಾರ ಪರಿಶ್ರಮ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ರಾಜ್ಯಮಟ್ಟದ ವೀಲ್ಚೇರ್ ಕ್ರಿಕೆಟ್ ಟೂರ್ನಮೆಂಟ್ ಸಿಗಂದೂರೇಶ್ವರಿ ಕಪ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಿತು.
ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಅಶೋಕ್ ಮರಗಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು. ಶಿವಮೊಗ್ಗ ಜಿಲ್ಲಾ ಘಟಕದ ಕುಮಾರ್ ಶಾಸ್ತ್ರಿ, ಅಣ್ಣಪ್ಪ ಕಾನ್ಲೆ ಇನ್ನಿತರರು ಹಾಜರಿದ್ದರು. ವೀಲ್ಚೇರ್ ಕ್ರಿಕೆಟ್ನ ಒಂದೆರಡು ತುಣುಕು GNSನಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ಸಾಗರದ ನೆಹರು ಕ್ರೀಡಾಂಗಣದಲ್ಲಿ ಪರಿಶ್ರಮ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ಇವರ ಸಹಯೋಗದಲ್ಲಿ ಸಾಗರದ ನಮ್ಮ ವಿಕಲಚೇತನ ಮಿತ್ರರು ಕಾನ್ಲೆ ಶಾಮು ಮತ್ತು ಅವರ ತಂಡ ಇವತ್ತು ಸಾಗರದಲ್ಲಿ ರಾಜ್ಯ ಮಟ್ಟದ ವಿಕಲಚೇತನರ ವೀಲ್ಚೇರ್ ಕ್ರಿಕೆಟ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದೆ. ನಿಜಕ್ಕೂ ಒಂದು ಉತ್ತಮವಾದ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಸಾಗರದ ಯುವಕರು. ಇದು ಈ ಜಿಲ್ಲೆಯಲ್ಲೇ ಮೊದಲು ಈ ರೀತಿಯ ಒಂದು ಟೂರ್ನಮೆಂಟ್ ನಡೀತಾ ಇರ್ತಕ್ಕಂಥದ್ದು ಶಿವಮೊಗ್ಗ ಜಿಲ್ಲೆಯಲ್ಲೇ ಮೊದಲು. ಸಾಗರದ ಜನತೆ ಕೂಡ ಈ ಟೂರ್ನಮೆಂಟನ್ನು ಬಂದು ನೋಡ್ತಕ್ಕಂಥದ್ದು, ಈ ಟೂರ್ನಮೆಂಟನ್ನು ಪ್ರೋತ್ಸಾಹಿಸ್ತಕ್ಕಂಥ ಬೆಂಬಲಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾನೆ. ನಾನು ನೋಡಿದೆ ವೀಲ್ಚೇರ್ ಯಾರು ಯುವಕರು ಇಲ್ಲಿ ಸಾಗರದ ಕ್ರಿಕೆಟ್ ಆಟಗಾರರು ಮತ್ತು ಕ್ರೀಡಾಪಟುಗಳು ಬೆಂಬಲಿಸ್ತಕ್ಕಂಥ ಜೊತೆಲಿ ನಾವಿದ್ದೀವಿ ಅಂತಕ್ಕಂಥ ಮಾಡಬೇಕು. ಓಪನಿಂಗ್ ದಾಂಡಿಗರಾಗಿ ನಟೇಶ ಹಾಗೂ ಶಂಕರ್ ಗುಬ್ಬಚ್ಚಿಯ ಪರಿಚಯ ಮಾಡಿಕೊಡ್ತಾ ಇದ್ರೆ ಬೃಹತ್ ಮೊತ್ತವನ್ನ ಬೆನ್ನಟ್ಟುವ ಸವಾಲು ಬೆಳಗಾವಿ ಬೂಸ್ಗೆ ಎದುರಾಗ್ತದೆ. ಸೀಮಿತ 10 ಓವರ್ನ ಮುಂದೆ 130ರ ಗುರಿ. ಹಾಗೆ ಹೆಸರುಗಾರಿಕೆಯಲ್ಲಿ ಈಗಾಗಲೇ ಬ್ಯಾಟಿಂಗ್ನಲ್ಲಿ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ನಡೆಸಿದ ತಂಡದ ನಾಯಕ ಟಿಪ್ಸ್ ಪ್ರಥಮ ಓವರ್ನ ಹೆಸರುಗಾರಿಕೆ ಜವಾಬ್ದಾರಿ ಹೊತ್ತು ಕಂಡುಬರ್ತಾ ಇದೆ. ಸ್ಟೇಟ್ ವಿಭಾಗದಲ್ಲಿ ಹೊರಬರಿ ಆಟಗಾರ ನಟೇಶ ಹಾಗೂ ಸ್ಟೇಟ್ ವಿಭಾಗದಲ್ಲಿ ನಾಯಕ ಗುಬ್ಬಚ್ಚಿಯ ಪರಿಚಯ ಆಗ್ತಾರೆ. ನಿರ್ಣಾಯಕವಾಗಿ ಬೇಗ ಪಂದ್ಯ ನಡೆಸ್ಕೊಳ್ಬೇಕು. ಸಮಯದ ಅಭಾವದ ದಯವಿಟ್ಟು ಆದಷ್ಟು ಬೇಗ ಪಂದ್ಯ ನಡೆಸ್ಕೊಳ್ಬೇಕು. ಅದನ್ನು ಆದಷ್ಟು ಬೇಗ ಸಾಗರ ಪಟ್ಟಣದ ಅಣಲೇಕೊಪ್ಪದ ಟ್ಯಾಕ್ಸ್ ಆಫೀಸ್ ಹತ್ತಿರ ನವೆಂಬರ್ 6ರಂದು ರಾತ್ರಿ 1:30ರಿಂದ 2 ಗಂಟೆ ಸುಮಾರಿಗೆ ಅಣಲೇಕೊಪ್ಪ ಟ್ಯಾಕ್ಸ್ ಆಫೀಸ್ ಸಮೀಪ ಫಾರ್ಚುನರ್ ಕಾರ್ನಲ್ಲಿ ಗೋಕಳ್ಳತನ ಮಾಡಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಶನಿವಾರ ಹಿಂದೂ ಜಾಗರಣ ವೇದಿಕೆ ವತಿಯಿಂದ ನಗರ ಠಾಣೆಗೆ ಮನವಿ ಸಲ್ಲಿಸಲಾಯಿತು. ನವೆಂಬರ್ 6ರಂದು ರಾತ್ರಿ 1:30ರಿಂದ 2 ಗಂಟೆ ಸುಮಾರಿಗೆ ಅಣಲೇಕೊಪ್ಪ ಟ್ಯಾಕ್ಸ್ ಆಫೀಸ್ ರಸ್ತೆಯ ಮುಂಭಾಗದ ಪಾರ್ಕ್ ಬಳಿ ರಸ್ತೆಯಲ್ಲಿ ಮಲಗಿದ್ದ ಹಸುವನ್ನು ನಂಬರ್ ಪ್ಲೇಟ್ ಇಲ್ಲದ ಬಿಳಿ ಬಣ್ಣದ ಫಾರ್ಚುನರ್ ಕಾರ್ನಲ್ಲಿ ಕಳ್ಳತನ ಮಾಡಿರುವುದು ಸಿಸಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ ಎಂದು ಮನವಿಯಲ್ಲಿ ಹೇಳಲಾಗಿದೆ. ಸಾಗರ ಪಟ್ಟಣದಲ್ಲಿ ನಿರಂತರವಾಗಿ ಗೋ ಕಳ್ಳತನವಾಗುತ್ತಿದ್ದು, ಈ ತನಕ ಪ್ರಮುಖ ಆರೋಪಿಗಳನ್ನು ಪತ್ತೆ ಹಚ್ಚಿಲ್ಲ. ಐಷಾರಾಮಿ ಕಾರಿನಲ್ಲಿ ಗೋಕಳ್ಳತನ ಮಾಡುತ್ತಿರುವುದು ಅನೇಕ ಅನುಮಾನಕ್ಕೆ ಕಾರಣವಾಗಿದೆ. ತಕ್ಷಣ ಗೋಕಳ್ಳರನ್ನು ಪತ್ತೆ ಹಚ್ಚದೆ ಹೋದಲ್ಲಿ ವೇದಿಕೆ ವತಿಯಿಂದ ಉಗ್ರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ವೇದಿಕೆ ಜಿಲ್ಲಾ ಸಹ ಸಂಚಾಲಕ ಸುಧೀಂದ್ರ KH, ಪ್ರಮುಖರಾದ ಕೋಮಲ್ ರಾಘವೇಂದ್ರ, ಸಂತೋಷ್, ಬಾಲಕೃಷ್ಣ ಗುಳೇತ್, ರಾಘವೇಂದ್ರ ಕಾಮತ್ ಇನ್ನಿತರರು ಹಾಜರಿದ್ದರು. ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.